ವಿದ್ಯಾರ್ಥಿಗಳೇ ಸ್ವಾಗತ. ಈ ಒಂದು ಸೆಷನ್ನಲ್ಲಿ ನಾವು ಮೆಕ್ಯಾನಿಕ್ಸ್ 2 ಅನ್ನುವ ಯೂನಿಟ್ಟಿಂದ ಬರುವಂತಹ ಸಿ ಇ ಟಿ ಪ್ರಶ್ನೆ ಹಾಗೂ ಕಾನ್ಸೆಪ್ಟ್ಸನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಯೂನಿಟಲ್ಲಿ ನಮಗೆ ವರ್ಕ್ ಪವರ್ ಎನರ್ಜಿ ಹಾಗೂ ರೊಟೇಷನಲ್ ಡೈನಮಿಕ್ಸ್ ಮತ್ತು ಗ್ರಾವಿಟೇಷನ್ ಚಾಪ್ಟರಿಂದ ಸಂಬಂಧಪಟ್ಟಿರುವಂತಹ ಕಾನ್ಸೆಪ್ಟ್ಸನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಈ ಒಂದು ಯೂನಿಟಿಂದ ನಮಗೆ 3 ಅಥವಾ 4 ಪ್ರಶ್ನೆಗಳು ಬರಬಹುದು. ಹಾಗಾಗಿ ಕಾನ್ಸೆಪ್ಟ್ಸ್ ಹಾಗೂ ಪ್ರಾಬ್ಲಮ್ಸನ್ನು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ವರ್ಕ್ ಡನ್ ಬೈ ಎ ಕಾನ್ಸ್ಟೆಂಟ್ ಫೋರ್ಸ್. ಸೊ ವರ್ಕ್ ಡನ್ ಬೈ ಎ ಕಾನ್ಸ್ಟೆಂಟ್ ಫೋರ್ಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಡಾಟ್ ಎಸ್ ಅಂತ ಹೇಳ್ಬೋದು. ಎಫ್ ಅಂದರೆ ಫೋರ್ಸ್, ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್, ಅಥವಾ ಎಫ್ ಎಸ್ ಕಾಸ್ ಥೀಟಾ ಅಂತ ಬೇಕಾದ್ರೆ ಬರೀಬೋದು. ಒಂದು ವೇಳೆ ವರ್ಕ್ ಡನ್ ಬೈ ವೇರಿಯಬಲ್ ಫೋರ್ಸ್ನ ಯಾವ ರೀತಿ ಬರೀಬೋದು ಅಂದರೆ ಇಂಟಿಗ್ರಲ್ ಆಫ್ ಎಫ್ ಡಾಟ್ ಡಿ ಎಸ್ ಅಂತ ಹೇಳ್ಬೋದು. ಮತ್ತು ಪವರ್ನ ನಾವು ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ಹೇಳ್ಬೋದು, ಡಿ ಡಬ್ಲ್ಯೂ ಬೈ ಡಿ ಟಿ. ಅಥವಾ ಇನ್ ಟರ್ಮ್ಸ್ ಆಫ್ ಫೋರ್ಸ್ ಮತ್ತು ವೆಲಾಸಿಟಿ ಹೇಳಿದ್ರೆ ಪವರ್ ಕ್ಯಾನ್ ಬಿ ರಿಟನ್ ಆಸ್ ಎಫ್ ಡಾಟ್ ವಿ ಅಂತಲೂ ಹೇಳ್ಬೋದು. ಸೊ ದ ಕೈನೆಟಿಕ್ ಎನರ್ಜಿ, ಫಸ್ಟ್ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕೈನೆಟಿಕ್ ಎನರ್ಜಿ? ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಹಾಫ್ ಎಮ್ ವಿ ಸ್ಕ್ವೇರ್ ಅಂತ ಬರೀಬೋದು. ಅಥವಾ ಇನ್ ಟರ್ಮ್ಸ್ ಆಫ್ ಮೊಮೆಂಟಮ್ ಬರೆದ್ರೆ ಇಟ್ ಕ್ಯಾನ್ ಬಿ ರಿಟನ್ ಆಸ್ ಪಿ ಸ್ಕ್ವೇರ್ ಬೈ 2m ಅಂತಲೂ ಹೇಳ್ಬೋದು. ಇವಾಗ ಲೆಟ್ ಅಸ್ ಅಸ್ಯೂಮ್ ದಟ್ ದೇರ್ ಈಸ್ ಎ ವೆಹಿಕಲ್. ದಟ್ ವೆಹಿಕಲ್ ಈಸ್ ಟ್ರಾವೆಲಿಂಗ್, ಅಥವಾ ಕಾರ್ ಇರ್ಬೋದು, ಸಮ್ ವೆಹಿಕಲ್ ಇರ್ಬೋದು. ದಟ್ ವೆಹಿಕಲ್ ಈಸ್ ಟ್ರಾವೆಲಿಂಗ್ ವಿತ್ ಸಮ್ ವೆಲಾಸಿಟಿ ಆರ್ ಇಟ್ ಈಸ್ ಹ್ಯಾವಿಂಗ್ ಸಮ್ ಕೈನೆಟಿಕ್ ಎನರ್ಜಿ. ಸೊ ವೆನ್ ಇಟ್ ಈಸ್ ಟ್ರಾವೆಲಿಂಗ್ ಇನ್ ದಿಸ್ ಡೈರೆಕ್ಷನ್, ಇದು ಸಮ್ ಫ್ರಿಕ್ಷನ್ ಫೋರ್ಸ್ ಆಕ್ಟ್ ಆಗ್ತಿರುತ್ತೆ ಆ್ಯಂಡ್ ದ ಫ್ರಿಕ್ಷನ್ ಫೋರ್ಸ್ ವಿಲ್ ಮೇಕ್ ದ ಬಾಡಿ ಟು ಸ್ಲೋ ಡೌನ್ ಆಗಲಿಕ್ಕೆ ಸ್ಲೋ ಡೌನ್ ಮಾಡುತ್ತೆ. ಹಾಗೂ ಆಫ್ಟರ್ ಸಡನ್ ಟೈಮ್ ಇಟ್ ಗೆಟ್ಸ್ ಸ್ಟಾಪ್ಡ್. ಸೊ ಎಷ್ಟು ಡಿಸ್ಟೆನ್ಸಲ್ಲಿ ಅದು ಸ್ಟಾಪ್ ಆಗುತ್ತೆ? ಸೇ ಫಾರ್ ಎಕ್ಸಾಂಪಲ್ ಇಟ್ಸ್ ವೆಲಾಸಿಟಿ ಇಸ್ ವಿ ಆರ್ ದಿಸ್ ಇಸ್ ದ ಪಾಯಿಂಟ್. ಎಷ್ಟು ಟೈಮಲ್ಲದು ಸ್ಟಾಪ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಅ ಸ್ಟಾಪಿಂಗ್ ಟೈಮ್. ಎಷ್ಟು ಡಿಸ್ಟೆನ್ಸಲ್ಲದು ಸ್ಟಾಪ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಅ ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ದ ಸ್ಟಾಪಿಂಗ್ ಡಿಸ್ಟೆನ್ಸ್ ಆಫ್ 2 ವೆಹಿಕಲ್ಸ್. ಸೊ ಇಲ್ಲಿ ಕಂಡೀಷನ್ ಅಂದರೆ ವಿ ಆರ್ ಅಪ್ಲೈಯಿಂಗ್ ದ ಸೇಮ್ ಸ್ಟಾಪಿಂಗ್ ಫೋರ್ಸ್. ದ ಸ್ಟಾಪಿಂಗ್ ಫೋರ್ಸ್ ಈಸ್ ಸೇಮ್ and are in the ratio x1 by x2 if the kinetic energy are ke1 by ke2. So the stopping distance will be taken in this ratio. x1 by x2 are the ratio of the stopping distance if they have the kinetic energy k1 by k2. ಅದೇ ರೀತಿ the stopping time of 2 vehicles ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ that is t1 by t2 is equal to p1 by p2, where p1 by p2 are the momentum of the vehicle ಅಂತ ಹೇಳ್ಬೋದು. Suppose if the speed of the vehicle increases by a factor of n, ಸ್ಪೀಡ್ ಏನಾದರೂ n ಟೈಮ್ಸ್ ಇನ್ಕ್ರೀಸ್ ಆದರೆ ಅದರ ಸ್ಟಾಪಿಂಗ್ ಡಿಸ್ಟೆನ್ಸು ಏನಾಗುತ್ತೆ ಅಂದರೆ ಎಷ್ಟು ಡಿಸ್ಟೆನ್ಸಲ್ಲಿ ಅದು ಸ್ಟಾಪ್ ಆಗುತ್ತೆ, ದಟ್ ವಿಲ್ ಆಲ್ಸೋ ಇನ್ಕ್ರೀಸಸ್ ಬೈ n ಸ್ಕ್ವಯರ್ ಟೈಮ್ಸ್. ಸೊ ಬೈ ಕೀಪಿಂಗ್ ದೀಸ್ ಕಾನ್ಸೆಪ್ಟ್ಸ್ ಆ್ಯಂಡ್ ಶಾರ್ಟ್ಕಟ್ಸ್ ಇನ್ ಮೈಂಡ್ ವಿಲ್ ಸಾಲ್ವ್ ದ ಕ್ವಶನ್ಸ್ ಹಿಯರ್. So the first question, a force of 60 I cap minus 15 J cap plus 3 K cap Newton produces a velocity 2 I cap plus 4 J cap plus 5 K cap meter per second on an object. The power at that instant is, what is the power ಅಂತ ಕೇಳ್ತಿದ್ದಾರೆ. We know the formula for power is given by F dot V ಅಂತ ಹೇಳ್ಬೋದು. ಸೊ ಹಾಗಾದರೆ power is equal to, we have to take the dot product of this. So I can write it is a 60 into 2, which is 120, minus 15 into 4 is 60, 3 into plus 5 is nothing but plus 15. If we simplify this, we are going to get 75 watt. So the power acting will be 75 watt at that given instant of time. The correct option is option A. Now, kinetic energy of the body changes from 10 joules to 40 joules. The ratio of its initial to final momentum is. So this is the initial kinetic energy and this is the final kinetic energy. I will call this as Ke1 and Ke2. Its initial, so we have to find what is the ratio of the initial momentum to the final momentum. So as we know, we can write kinetic energy can be written as p square by 2m. So ಇದು ಸೇಮ್ ಬಾಡಿ ಆದ್ದರಿಂದ m is constant. ಹಾಗಾದರೆ I can write
ದಿ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೂಟ್ ಆಫ್ ಕೈನೆಟಿಕ್ ಎನರ್ಜಿ ಅಂತ ನಾವು ಬರಿಬೋದು. ಸೊ ಪಿ ಸ್ಕ್ವೈರ್ ಈಸ್ ಪ್ರಪೋರ್ಷನಲ್ ಟು ಕೈನೆಟಿಕ್ ಎನರ್ಜಿ ಆರ್ ಪಿ ಈಸ್ ಪ್ರಪೋರ್ಷನಲ್ ಟು ರೂಟ್ ಆಫ್ ಕೈನೆಟಿಕ್ ಎನರ್ಜಿ. ಅವ್ರು ಕೇಳ್ತಿರೋದು ವಾಟ್ ಈಸ್ P1/P2 ಅಂತ. ಹಾಗಾದರೆ ಐ ಕ್ಯಾನ್ ರೈಟ್ P1/P2 ಈಸ್ ಈಕ್ವಲ್ ಟು ರೂಟ್ ಆಫ್ ಕೈನೆಟಿಕ್ ಎನರ್ಜಿ ಇನ್ ದ ಫಸ್ಟ್ ಕೇಸ್ ಬೈ ಕೈನೆಟಿಕ್ ಎನರ್ಜಿ ಇನ್ ದ ಸೆಕೆಂಡ್ ಕೇಸ್ ಅಂತ ಬರಿಬೋದು, ವಿಚ್ ಈಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ 10/40, which is nothing but 1/√4, which is nothing but 1/2. So the initial to final momentum will be in the ratio 1:2, which is nothing but option B. Next, a car can be brought to stop in 5 seconds. So this is, let me call this time as t1, starting from the velocity. This is the velocity here, let me call this velocity as v1, 50 km/h. The same car, so car is same, so mass will also be same here. The same car can be brought to stop starting from, so this is the velocity with which now it is traveling, 72 km/h when the brakes are applied. So in how much time it can be stopped? ಅಂದರೆ ಸೇಮ್ ಕಾರು ಏನಾಗ್ತಿದೆ, ಫಸ್ಟು ವೆಲಾಸಿಟಿ 54 km/h ಅಲ್ಲಿ ಟ್ರಾವೆಲ್ ಆಗ್ತಿದ್ರೆ ಬ್ರೇಕ್ ಅಪ್ಲೈ ಮಾಡಿದಾಗ 5 ಸೆಕೆಂಡ್ಸಲ್ಲಿ ಸ್ಟಾಪ್ ಆಯಿತು. ಈಗ ಅದೇ ಕಾರು 72 km/h ಅಲ್ಲಿ ಟ್ರಾವೆಲ್ ಆಗ್ತಿರುತ್ತೆ, ಬ್ರೇಕ್ ಅಪ್ಲೈ ಮಾಡಿದ್ರೆ ಅಂದರೆ ಸೇಮ್ ಬ್ರೇಕ್, ಸೊ ಹಾಗಾಗಿ ಬ್ರೇಕಿಂಗ್ ಫೋರ್ಸ್ ಅಥವಾ ಸ್ಟಾಪಿಂಗ್ ಫೋರ್ಸ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಸೊ ಎಷ್ಟು ಟೈಮಲ್ಲಿ ರೆಸ್ಟ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ವಾಟ್ ಈಸ್ ದ ಟೈಮ್ ರಿಕ್ವೈರ್ಡ್ ಟು ಸ್ಟಾಪ್ ದಟ್ ಕಾರ್, T2 ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ವಿಲ್ ಬಿ using the time formula. I can write T2/T1 can be written as P2/P1 ಅಂತ ಬರಿಬೋದು. So already we have learned this formula here. So ಹಾಗಾದರೆ momentum can be written as mass by momentum is nothing but mass into velocity. ಹಾಗಾದರೆ I can write in place of P2/P1, mass ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. So I can write V2/V1 ಅಂತ ಬರಿಬೋದು. What is V2 here? V2 is the velocity in the second condition, that is 72 km/h. In the first condition, it is 54 km/h. And if we take the ratio of them, we are going to get 4/3. Hagadre, we are supposed to find what is T2. So T2 is equal to 4/3 into T1. T1 illi barutte. So T1 value is 5. It is 20/3, which is nothing but 6.6 seconds. So hagadre, the option B is the correct answer. Now, theorem of moment of inertia. The moment of inertia of a planar body, planar lamina ಅಂತ ಹೇಳ್ಬೋದು, about an axis perpendicular to the plane is equal to the sum of the moment of inertia about the two perpendicular axes concurrent with the perpendicular axis and lying in the plane of the body. So ಇದರ ಅರ್ಥ ಏನು ಅಂತಂದರೆ, so let us take a plane lamina. I have taken a plane lamina. Now suppose if this plane lamina is being rotated like this, ಇದನ್ನು ಈ ರೀತಿ ರೊಟೇಟ್ ಮಾಡಿದ್ರೆ, ಲೆಟ್ ಮಿ ಕಾಲ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಸ್ IZ. ಒಂದು ವೇಳೆ ಈ ಆಕ್ಸಿಸಲ್ಲಿ ನಾವೇನಾದರೂ ಈ ರೀತಿ ರೊಟೇಟ್ ಮಾಡಿದ್ರೆ, ಐ ವಿಲ್ ಕಾಲ್ ದಿಸ್ ಆಸ್ IX. ಸಪೋಸ್ ಇಫ್ ಇಟ್ ಈಸ್ ರೊಟೇಟೆಡ್ ಇನ್ ದಿಸ್ ಆಕ್ಸಿಸ್, ಈ ರೀತಿ ರೊಟೇಟ್ ಮಾಡೋದ್ರಿಂದ ಮೊಮೆಂಟ್ ಆಫ್ ಇನರ್ಷಿಯಾ IY ಆದರೆ, ಅಕಾರ್ಡಿಂಗ್ ಟು ದಿಸ್ ಥಿಯರಮ್, ಅಂದರೆ ದಿ ಆಕ್ಸಿಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್, ದಟ್ ಈಸ್ IZ ವಿಲ್ ಬಿ ಈಕ್ವಲ್ ಟು IX ಪ್ಲಸ್ IY ಅಂತ ಹೇಳ್ಬೋದು. ದಿಸ್ ಇಸ್ ವಾಟ್ ದ ಥಿಯರಮ್ ಸೇಸ್. Next, the moment of inertia of a body about any axis is equal to the sum of moment of inertia of a body about a parallel axis passing through its center of mass and the product of the mass and the square of the distance between the two parallel axes. Now, let us consider one body here and let us imagine this is the point where center of mass is there. So if we imagine this is an axis, and if it is rotated like this, ಈ ರೀತಿ ರೋಟೇಟ್ ಮಾಡಿದಾಗ ಇದರ ಮೊಮೆಂಟ್ ಆಫ್ ಇನರ್ಷಿಯಾ ಲೆಟ್ ಅಸ್ ಸೇ IG ಆಗಿದ್ದರೆ, ಒಂದು ವೇಳೆ ನಾವೇನಾದರೂ ಈ ಒಂದು ಆಕ್ಸಿಸಲ್ಲಿ, ಇವಾಗ ಈ ಒಂದು ಆಕ್ಸಿಸಲ್ಲಿ ರೋಟೇಟ್ ಮಾಡಿದ್ವಿ ಅಂತ ಅನ್ಕೊಳ್ಳೋಣ, ಇವಾಗ ಮೊಮೆಂಟ್ ಆಫ್ ಇನರ್ಷಿಯಾ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೊಮೆಂಟ್ ಆಫ್ ಇನರ್ಷಿಯಾ ಇಸ್ ಈಕ್ವಲ್ ಟು IG ಪ್ಲಸ್ ಮಾಸ್ ಆಫ್ ದಿಸ್ ಬಾಡಿ ಏನಿರುತ್ತೆ m ಇಂಟು ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಪ್ಯಾರಲ್ ಆಕ್ಸಿಸ್. ಅಂದರೆ ದ ಆಕ್ಸಿಸ್ ಪಾಸಿಂಗ್ ಥ್ರೂ ಸೆಂಟರ್ ಮತ್ತು ನಾವು ರೋಟೇಟ್ ಮಾಡ್ತಿರುವಂತಹ ಆಕ್ಸಿಸ್ ನಡುವೆ ಏನಿದೆ ಡಿಸ್ಟೆನ್ಸು, ಆ ಡಿಸ್ಟೆನ್ಸ್ ಸ್ಕ್ವಯರ್ ಆಗಿರುತ್ತೆ. ದಟ್ ಈಸ್ I is equal to IG plus MA square. Now, let us see some questions here. Moment of inertia of a cylinder about its generator. An axis parallel to the main axis and tangent to the surface. ಅಂದರೆ the cylinder is here. Cylinder ಈ ಥರ ಇದೆ ಅಂತ ಅನ್ಕೊಳ್ಳೋಣ.
and they are asking us to find the moment of inertia when this cylinder is rotated ಪ್ಯಾರಲಲ್ ಟು ದ ಮೇನ್ ಆಕ್ಸಿಸ್. ಇದ್ರ ಮೇನ್ ಆಕ್ಸಿಸ್ ಯಾವುದಿರುತ್ತೆ ಅಂದರೆ ದಿಸ್ ಇಸ್ ದ ಮೇನ್ ಆಕ್ಸಿಸ್. ಇದಕ್ಕೆ ಪ್ಯಾರಲ್ ಆಗಿ ಮತ್ತು ಸರ್ಫೇಸ್ ಮೇಲೆ ಪಾಸ್ ಆಗ್ತಿರ್ಬೇಕು, ಅಂದರೆ ದಿಸ್ ಈಸ್ ದ ಆಕ್ಸಿಸ್ ಥ್ರೂ ವಿಚ್ ವಿ ಆರ್ ರೊಟೇಟಿಂಗ್. ನಾವಿಲ್ಲಿ ಈ ರೀತಿ ರೊಟೇಟ್ ಮಾಡ್ತಿದ್ರೆ ಇದ್ರದ್ದು ಮೊಮೆಂಟ್ ಆಫ್ ಇನರ್ಷಿಯಾ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ನಾವು ವಿ ಕ್ಯಾನ್ ಯೂಸ್ ದಿ ಪ್ಯಾರಲ್ ಆಕ್ಸಿಸ್ ಥಿಯರಮ್. ಸೊ ಲೆಟ್ ಅಸ್ ಇಮ್ಯಾಜಿನ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಪಾಸಿಂಗ್ ಥ್ರೂ ದಿಸ್ ಸೆಂಟರ್ ಆಕ್ಸಿಸ್ ಆರ್ ದ ನ್ಯಾಚುರಲ್ ಆಕ್ಸಿಸ್ ಇಸ್ ಐ ಜಿ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ದ ಮೊಮೆಂಟ್ ಆಫ್ ಇನರ್ಷಿಯಾ ಇಲ್ಲಿ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ಐ ಈಸ್ ಈಕ್ವಲ್ ಟು ಐ ಜಿ ಪ್ಲಸ್ ಎಮ್ ಇಂಟು ಇದ್ರ ನಡುವೆ ಇರುವಂಥ ಡಿಸ್ಟೆನ್ಸ್ ಏನಿರುತ್ತೆ ಅಂದರೆ ರೇಡಿಯಸ್ ಆಗಿರುತ್ತೆ. ಸೊ ದ ರೇಡಿಯಸ್ ಈಸ್ ಆರ್ ಹಿಯರ್, ಸೊ ಆರ್ ಸ್ಕ್ವಯರ್. ಸೊ ವಾಟ್ ಈಸ್ ಐ ಜಿ? ಐ ಜಿ ಈಸ್ ದ moment of inertia passing through its natural axis. So it is given by mr square by 2 plus mr square. After simplification we are going to get 3 by 2 mr square. So the correct option is option B. A top spinning at 20 radian per second. So we call this as angular velocity omega anta ankolana, omega 1 slows down to omega 2. its velocity speed ಏನಾಗಿದೆ, angular velocity ಕಡಿಮೆ ಆಗಿದೆ, 10 radian per second ಆಗಿದೆ. If the initial momentum of the inertia of top, initial moment of inertia of the top about an axis is I, moment of inertia ಎಷ್ಟಾಗಿದೆ ಅಂತೆ I ಇದೆಯಂತೆ, then the final moment of inertia about the axis is. See ಇಲ್ಲಿ ಮೊದಲನೇದಾಗಿ ಒಂದು ಮಿಸ್ಕನ್ಸೆಪ್ಟ್ ಮಾಡಬಹುದು, ಅದನ್ನು ಏನಂತ ಹೇಳ್ತೀನಿ. ಇವಾಗ ಆ್ಯಂಗ್ಯುಲರ್ ಮೊಮೆಂಟಮ್ ಚೇಂಜ್ ಆಗ್ತಾ ಇದೆ ಮತ್ತು ಅವರು ಮೊಮೆಂಟ್ ಆಫ್ ಇನರ್ಷಿಯಾ ಫಸ್ಟ್ ಕೊಟ್ಟು ನೆಕ್ಸ್ಟ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಒಂದು ವೇಳೆ ವಿದ್ಯಾರ್ಥಿಗಳೇ ನೀವು ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಅಪ್ಲೈ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಅಂದರೆ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಅಂತಂದರೆ I1 ಒಮೆಗಾ 1 ಇಸ್ ಈಕ್ವಲ್ ಟು I2 ಒಮೆಗಾ 2 ಇದು ನೀವು ಇಲ್ಲಿ ಅಪ್ಲೈ ಮಾಡಬಾರ್ದು. ಕೆಲವೊಂದು ವಿದ್ಯಾರ್ಥಿಗಳು ಇದನ್ನು ಅಪ್ಲೈ ಮಾಡ್ತೀರಾ, ಇದನ್ನು ಅಪ್ಲೈ ಮಾಡಬಾರ್ದು. ಕಾರಣ ಏನು ಅಂತಂದರೆ ದೇ ಆರ್ ನಾಟ್ ಮೆನ್ಷನಿಂಗ್ there is no external, ಇದು ಅಪ್ಲೈ ಮಾಡ್ಬೋದು ಯಾವಾಗ ಅಂದರೆ ಇಫ್ there is no external torque acting on that body. ಇಲ್ಲಿ ಒಂದು ಟಾಪ್ ಒಂದು ಬುಗ್ರಿ ತಿರುಗ್ತಾ ಇದೆ, ಅದರ ಆ್ಯಂಗ್ಯುಲರ್ ವೆಲಾಸಿಟಿ 20 ರೇಡಿಯನ್ ಪರ್ ಸೆಕೆಂಡ್ ಇದೆ. ಮೇ ಬಿ ಬಿಕಾಸ್ ಆಫ್ ಫ್ರಿಕ್ಷನ್ ಅದರ ಮೊಮೆಂಟಮ್ ಏನಾಗಿರುತ್ತೆ ಕಡಿಮೆ ಆಗಿರ್ಬೋದು. ಸೊ ಇಟ್ ಕ್ಯಾನ್ ಬಿ 10 ರೇಡಿಯನ್ ಪರ್ ಸೆಕೆಂಡ್ ಆಗಿರುತ್ತೆ. ಸೊ ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದಟ್ ಟಾಪ್ ಈಸ್ ನಾಟ್ ಗೋಯಿಂಗ್ ಟು ಚೇಂಜ್ ಅನ್ಲೆಸ್ ಅಂಡ್ ಅಂಟಿಲ್ ಇಫ್ ಇಟ್ಸ್ ಆಕ್ಸಿಸ್ ಅಥವಾ ಮಾಸ್ ಚೇಂಜ್ ಆದರೆ ಮಾತ್ರ ಅದು ಮೊಮೆಂಟ್ ಆಫ್ ಇನರ್ಷಿಯಾ ಚೇಂಜ್ ಆಗಲಿಕ್ಕೆ ಸಾಧ್ಯವಿರುತ್ತೆ. ಅಥವಾ ಆಕ್ಸಿಸ್ ಆಫ್ ರೊಟೇಷನ್ ಅಥವಾ ಮಾಸ್ ಡಿಸ್ಟ್ರಿಬ್ಯೂಷನ್ ಚೇಂಜ್ ಆದರೆ ಮಾತ್ರ ಮೊಮೆಂಟ್ ಆಫ್ ಇನರ್ಷಿಯಾ ಚೇಂಜ್ ಆಗುತ್ತೆ. ಇಲ್ಲಿ ಯಾವುದೂ ಚೇಂಜ್ ಆಗ್ತಾ ಇಲ್ಲ, ಹಾಗಾಗಿ ಮೊಮೆಂಟ್ ಆಫ್ ಇನರ್ಷಿಯಾ ಏನಿದೆ ಹಾಗೇ ಇರುತ್ತೆ. ಸೊ ಇಟ್ಸ್ ಆಪ್ಷನ್ ಎ. ಡ್ಯೂರಿಂಗ್ ರೋಲಿಂಗ್ ದ ರೇಷಿಯೋ ಆಫ್ ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ ಟು ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ಸಾಲಿಡ್ ಸ್ಪಿಯರ್. ಅಂದರೆ ಅವರು ಕೇಳ್ತಿದ್ದಾರೆ ವಾಟ್ ಈಸ್ ದ ರೇಷಿಯೋ ಆಫ್ ದ ಟ್ರಾನ್ಸ್ಲೇಷನಲ್ ಅಂದರೆ ಲೀನಿಯರ್ ಕೈನೆಟಿಕ್ ಎನರ್ಜಿ ಬೈ ದಟ್ ಸಾರಲ್ಸ್ ಐಲ್ ರೈಟ್ ದಿಸ್ as ಲೀನಿಯರ್ ಟ್ರಾನ್ಸ್ಲೇಷನ್ ಅಥವಾ ಲೀನಿಯರ್ ಅಂತ ಬರಿತೀನಿ, ಬೈ ದ ಟೋಟಲ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀನಿ. ವಾಟ್ ಈಸ್ ದ ರೇಷಿಯೋ ಅಂತ ಕೇಳ್ತಿದ್ದಾರೆ. ಸೊ ನಮಗೆ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಗೊತ್ತು, ಆರ್ ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ ಆರ್ ಲೀನಿಯರ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ mv² ಅಂತ ಬರಿಬೋದು. ಅದೇ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಆದರೆ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ ಅಂದರೆ ಹಾಫ್ ಐ ಒಮೆಗಾ ಸ್ಕ್ವೇರ್ ಆಗಿರುತ್ತೆ. ಸೊ ಇಲ್ಲಿ ಸಾಲಿಡ್ ಸ್ಪಿಯರ್ ಕೇಳ್ತಿದ್ದಾರೆ. ಸೊ ಐ ವ್ಯಾಲ್ಯೂ ಫಾರ್ ದ ಸಾಲಿಡ್ ಸ್ಪಿಯರ್ ಈಸ್ ನಥಿಂಗ್ ಬಟ್ 2/5 mr² ಆಗಿರುತ್ತೆ. ಒಮೆಗಾನ ಯಾವ ರೀತಿ ಬರಿಬೋದು? ಸೊ ವಿ ನೋ ದಟ್ ವಿ ಈಸ್ ಈಕ್ವಲ್ ಟು ಆರ್ ಒಮೆಗಾ, ಹಾಗಾಗಿ ಒಮೆಗಾ ಕ್ಯಾನ್ ಬಿ ರಿಟನ್ ಆಸ್ v/r, ಸೊ ಇಟ್ ಕ್ಯಾನ್ ಬಿ ರಿಟನ್ ಆಸ್ v²/r. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಐ ಕ್ಯಾನ್ ರೈಟ್ ದ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ರೊಟೇಷನ್ ಈಸ್ ಗಿವನ್ ಬೈ, ಸೊ ಇಲ್ಲಿ 2 get cancel, ಇಟ್ ಈಸ್ 1/5 mr², ದಿಸ್ ಈಸ್ r² ಆ್ಯಂಡ್ r² ಈಸ್ ಗೋಯಿಂಗ್ ಟು ಗೆಟ್ ಕ್ಯಾನ್ಸಲ್, 1/5 mv² ಆಗುತ್ತೆ. ಸೊ we can write the ratio that the kinetic energy linear or translational it will be equal to half mv² divided by the total kinetic energy anta ಹೇಳಿದಾಗ it is half mv² which is linear plus the rotational ಅಂದರೆ 1/5 mv² ಆಗಿರುತ್ತೆ. So after simplification we can reduce this, ಏನಾಗುತ್ತೆ ನೋಡಿ ಇಲ್ಲಿ what will happen here, so half mv² ಆಗಿರುತ್ತೆ. ಇಲ್ಲಿ
it will become it's 10 ಇಲ್ಲಿ 7 mv square ಬರುತ್ತೆ. If you take the ratio, we are going to get 5/7 ಬರುತ್ತೆ ನಮಗೆ. ಸೊ ಹಾಗಾಗಿ the correct option is option D. So next, the acceleration due to gravity on or near the earth's surface. So acceleration due to gravity formula ಇದೆ, that is G is equal to gm by r square. G ಅಂದರೆ gravitation constant, m is the mass of earth and r is the radius of earth. ಇದನ್ನು ನಾವು in terms of density ಕೂಡ ಬರೀಬಹುದು, 4/3 g pi r rho, where rho is nothing but the density of the earth. The value of g decreases with increase in height from the surface, decreases with increase in depth inside the earth. So the formula will be something like this. The new acceleration due to gravity by the old acceleration to gravity is given by r by r plus h the whole square and baribodu. Suppose if a body is taken to a certain height h above the surface, ಹಾಗಾದರೆ acceleration to gravity g dash is equal to g dash by g is equal to r by r plus h, where r is the radius. ಈ ಫಾರ್ಮುಲಾ ಯಾವಾಗ ಅಪ್ಲೈ ಮಾಡ್ಬೋದು ಅಂದರೆ ವೆನ್ ಹೆಚ್ ಈಸ್ ಕಂಪೇರಬಲ್ ವಿತ್ ಆರ್, ಹೆಚ್ಚು ಮತ್ತು ಆರ್ ಕಂಪೇರಬಲ್ ಆಗಿದ್ರೆ ಇದನ್ನು ಅಪ್ಲೈ ಮಾಡ್ಬೋದು. ಒಂದು ವೇಳೆ ಕಂಪೇರಬಲ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ಸ್ಮಾಲ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಹೆಚ್ ಈಸ್ ವೆರಿ ಮಚ್ ಸ್ಮಾಲರ್ ವೆನ್ ಕಂಪೇರ್ಡ್ ಟು ದಟ್ ಆಫ್ ಆರ್. ಆಗ ಐ ಕ್ಯಾನ್ ರೈಟ್ ಜಿ ಡ್ಯಾಶ್ ಈಸ್ ಈಕ್ವಲ್ ಟು ಜಿ ಇಂಟು 1 + 2h by r ಅನ್ನೋ ಫಾರ್ಮುಲಾ ನಾವು ಯೂಸ್ ಮಾಡಬೇಕಾಗುತ್ತೆ. ಒಂದು ವೇಳೆ ಸಪೋಸ್ ಇಫ್ ದಿಸ್ ಆಬ್ಜೆಕ್ಟ್ ಈಸ್ ಟೇಕನ್ ಟು ಎ ಡೆಪ್ತ್ ಡಿ ಫ್ರಮ್ ದ ಫ್ರೀ ಸರ್ಫೇಸ್ ಆಫ್ ಅರ್ತ್, then I can write g dash is equal to g into, sorry ಇದು ಮೈನಸ್ ಬರುತ್ತೆ, 1 minus d by r ಅನ್ನೋ ಫಾರ್ಮುಲಾ ನಾವು ಯೂಸ್ ಮಾಡಬೇಕಾಗುತ್ತೆ. Let us see one question here. A body of weight 72 Newton moves from the surface of earth to a point of height half of the radius. So height h is r by 2. Then the gravitational force exerted on it will be, ಹಾಗಾದರೆ what is the gravitational force ಅಂತ ಕೇಳ್ತಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಸೊ ಹೆಚ್ ಆ್ಯಂಡ್ ಆರ್ ಆರ್ ನಾವು ಕಂಪ್ಯಾರಬಲ್. ಸೊ ಇಲ್ಲಿ ಎಮ್ ಜಿ ಕೊಟ್ಟಿದ್ದಾರೆ, ಆನ್ ದ ಸರ್ಫೇಸ್ ಆಫ್ ಅರ್ತ್ ಎಮ್ ಜಿ ಎಷ್ಟಿದೆ ಅಂದರೆ 72 ಇದೆ. ಸೊ ನಾವು ವಿ ಕ್ಯಾನ್ ಯೂಸ್ ಅ ಫಾರ್ಮುಲಾ ಜಿ ಡ್ಯಾಶ್ ಬೈ ಜಿ ಈಸ್ ಈಕ್ವಲ್ ಟು ಆರ್ ಬೈ ಆರ್ ಪ್ಲಸ್ ಹೆಚ್ ದಿ ಹೋಲ್ ಸ್ಕ್ವೇರ್ ಅನ್ನೋ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಆರ್ ಬೈ ಆರ್ ಪ್ಲಸ್ ಹೆಚ್ ಎಷ್ಟಿದೆ ಅಂದರೆ ಆರ್ ಬೈ 2 ದಿ ಹೋಲ್ ಸ್ಕ್ವೇರ್ ಇದೆ. ಸೊ ಇಫ್ ವಿ simplify this, we are going to get 2/3 the whole square ಬರುತ್ತೆ, which is nothing but 4/9. ಅಂದರೆ g dash by g is equal to 4/9. So g dash by g is equal to 4/9. So g dash into m is equal to m into g into 4/9 ಅಂತ ಬರೀಬೋದು. ಅಂದರೆ ಅಲ್ಲಿ ಮಲ್ಟಿಪ್ಲೈ, ಈ g ಈ ಕಡೆ ಬರುತ್ತೆ, so I'll multiply both sides by m. So g dash is equal to mg into 4/9, where mg dash is a new weight at that point. h by 2 ಅನ್ನೋ h is equal to r by 2 ಅನ್ನೋ ಪ್ಲೇಸಲ್ಲಿ ಇರುವಂತಹ ವೆಯ್ಟು mg dash ಆಗುತ್ತೆ. ಆ್ಯಂಡ್ ಲೆಟ್ ಮಿ ಕಾಲ್ ದಿಸ್ ಆಸ್ w dash. mg ಕೊಟ್ಟಿದ್ದಾರೆ ಅವರು 72 into 4/9. If we simplify this, we are going to get 32 Newton. So the correct option is option B. Let us see the next question here. The time period of revolution of a certain planet in an orbit of radius r is t. The time period of the revolution of an orbit of radius 4r is. ಇದಕ್ಕೆ ನಾವು ಕೆಪ್ಲರ್ಸ್ ಲಾನ ಯೂಸ್ ಮಾಡ್ತೀವಿ, ಕೆಪ್ಲರ್ಸ್ ಥರ್ಡ್ ಲಾನ ಯೂಸ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದ ಕೆಪ್ಲರ್ಸ್ ಥರ್ಡ್ ಲಾ, ದಿ ಸ್ಕ್ವಯರ್ ಆಫ್ ದ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕ್ಯೂಬ್ ಆಫ್ ದ ಸೆಮಿ ಮೇಜರ್ ಆಕ್ಸಿಸ್ ಅಂತ ಹೇಳ್ಬೋದು. ಅವರು ದ ರೇಡಿಯಸ್ ಆಫ್ ದ ಆರ್ಬಿಟ್ ಆರ್ ಇರುತ್ತೆ, ಯಾವಾಗ ಟೈಮ್ ಪೀರಿಯಡ್ ಟಿ ಇರುತ್ತೆ. ಇವಾಗ ರೇಡಿಯಸ್ ಏನಾದರೂ 4r ಆದರೆ ಇದರದ್ದು ಟೈಮ್ ಪೀರಿಯಡ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ಲೆಟ್ ಮಿ ಕಾಲ್ ದ ನ್ಯೂ ಟೈಮ್ ಪೀರಿಯಡ್ ಆಸ್ ಟಿ ಡ್ಯಾಶ್. ವಾಟ್ ಈಸ್ ದಟ್ ನ್ಯೂ ಟೈಮ್ ಪೀರಿಯಡ್ ಅಂತ ಕೇಳ್ತಿದ್ದಾರೆ. ಸೊ ಹಾಗಾದರೆ ಐ ಕ್ಯಾನ್ ರೈಟ್ ಟಿ ಡ್ಯಾಶ್ ಬೈ ಟಿ ಫ್ರಮ್ ದಿಸ್ ರಿಲೇಷನ್ಶಿಪ್. ಐ ಕ್ಯಾನ್ ರೈಟ್ ಟಿ ಡ್ಯಾಶ್ ಬೈ ಟಿ ದಿ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಆರ್ ಡ್ಯಾಶ್ ಬೈ ಆರ್ ದಿ ಹೋಲ್ ಕ್ಯೂಬ್ ಅಂತ ಬರಿಬೋದು. ಬಟ್ ವಾಟ್ ಈಸ್ ಆರ್ ಡ್ಯಾಶ್ ಬೈ ಆರ್? ಆರ್ ಡ್ಯಾಶ್ ಅಂತಂದರೆ ದ ನ್ಯೂ ರೇಡಿಯಸ್ ವಿಚ್ ಈಸ್ 4r ಡಿವೈಡೆಡ್ ಬೈ ದ ಓಲ್ಡ್ ಆರ್ ಹೋಲ್ ಕ್ಯೂಬ್. ಸೊ ಇಫ್ ವಿ ಸಿಂಪ್ಲಿಫೈ ದಿಸ್, ಅಬ್ಸರ್ವ್ ಮಾಡಿ, so r and r get cancelled.
ಸೊ ಟಿ ಡ್ಯಾಶ್ ಬೈ ಟಿ ವಿಲ್ ಬಿ ಈಕ್ವಲ್ ಟು, ಸೊ ವಿಲ್ ಟೇಕ್ ದ ರೂಟ್ ಫಸ್ಟ್, ರೂಟ್ ತೆಗೆದ್ರೆ ಇಲ್ಲಿ 2 ಆಗುತ್ತೆ, 2ನ ಕ್ಯೂಬ್ ಮಾಡೋದು, ಸೊ ಇಟ್ ವಿಲ್ ಬಿಕಮ್ 8. ಸೊ ಟಿ ಡ್ಯಾಶ್ ಬೈ ಟಿ ಈಸ್ ಈಕ್ವಲ್ ಟು 8 ಆರ್ ಟಿ ಡ್ಯಾಶ್ ಈಸ್ ಈಕ್ವಲ್ ಟು 8t ಆಗಿರುತ್ತೆ. ಸೊ ಈ ಒಂದು ಸೆಷನ್ಲಿ ನಾವು ಮೆಕ್ಯಾನಿಕ್ಸ್ 2 ಅನ್ನೋ ಯೂನಿಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಇದೇ ರೀತಿ ಮುಂದಿನ ಸೆಷನ್ಲಿ ನಾವು ಇನ್ನೊಂದು ಯೂನಿಟ್ನ ನೋಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.